ಸ್ನೇಹಿತರೆ, ನೀವೇನಾದರೂ ಸರ್ಕಾರದಿಂದ ವಿಧವಾ ಪಿಂಚಣಿ ಅಥವಾ ಅಂಗವಿಕಲರ ಪಿಂಚಣಿ ಅಥವಾ ಹಿರಿಯ ನಾಗರಿಕರ ಪಿಂಚಣಿಯನ್ನ ಪಡಿತಾ ಇದ್ದೀರಾ ಅಂತಂದ್ರೆ ನಿಮಗೆ ಸರ್ಕಾರದಿಂದ ಈಗ ತಾನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ವೀಕ್ಷಕರೇ, ನೀವು ಎಷ್ಟೋ ಜನರು ಇಷ್ಟು ದಿನ ಕಾಯ್ತಾ ಇದ್ರಿ, ಅಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ನಮಸ್ಕಾರ ವೀಕ್ಷಕರೇ, ನೀವೀಗ ನೋಡ್ತಾ ಇರೋದು ಬಿಟೆಕ್ ಬೀರೇಶ್. ಇಂದು ನಿಮ್ಮೆಲ್ಲರಿಗೂ ಕೂಡ ಒಂದು ಬೃಹತ್ ಹಾಗೂ ಬಹುಮುಖ್ಯವಾದ ಅಪ್ಡೇಟ್ ತಂದಿದ್ದೇವೆ. ವಿಶೇಷವಾಗಿ ಪಿಂಚಣಿ ಪಡೆಯುತ್ತಿರುವ ಹಿರಿಯ ನಾಗರಿಕರು, ವಿಧವಾ ಮಹಿಳೆಯರು ಮತ್ತು ಅಂಗವಿಕಲರಿಗಾಗಿ ನೋಡಿ, ಪಿಂಚಣಿ ಯೋಜನೆಗೆ ಸಂಬಂಧಿಸಿದ ನ್ಯೂಸ್ ಇದಾಗಿರುತ್ತೆ. ಕೆಲವರಿಗೆ ಶಾಕ್ ಆಗಬಹುದು, ಇನ್ನು ಕೆಲವರಿಗೆ ಬಹು ದೊಡ್ಡ ಸುದ್ದಿ, ಸಿಹಿ ಸುದ್ದಿ ಇದಾಗಿರುತ್ತೆ. ಇಡೀ ವಿವರವನ್ನ ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಇದ್ದಾವೆ. ಆದ ಕಾರಣ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ತುಂಬಾ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದ್ರೆ ನೀವು ಇದನ್ನ ಮೊದಲನೆಯ ಬಾರಿಗೆ ಕೇಳ್ತಾ ಇದ್ದೀರಾ, ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ. ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಿಂದ ರಾಜ್ಯದ ಎಲ್ಲಾ ಫಲಾನುಭವಿಗಳಿಗೆ ಅಂತಂದ್ರೆ ಮಹಿಳಾ ಪಿಂಚಣಿ ಪಡಿತಾ ಇದ್ದವರಿಗೆ, ಅಂದ್ರೆ ವಿಧವಾ ಪಿಂಚಣಿ ಪಡಿತಾ ಇದ್ದಂತಹ ಮಹಿಳೆಯರಿಗಂತೂ ಇಲ್ಲಿ ಬಂಪರ್ ಈ ಸುದ್ದಿ ಬಂದಿದೆ. ಇದಷ್ಟೇ ಅಲ್ಲದೆ ಇಲ್ಲಿ ಯಾರು ವಯಸ್ಕರರ ಪಿಂಚಣಿಯನ್ನ ಪಡಿತಾ ಇದ್ರೋ ಅವರಿಗಂತೂ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎರಡರಿಂದನೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಬಂದಿದೆ. ಹಾಗೂ ಅಂಗವಿಕಲರ ಪಿಂಚಣಿಗೂ ಕೂಡ ಸರ್ಕಾರದಿಂದ ಮಹತ್ವದ ಅಪ್ಡೇಟ್ ಬಂದಿದೆ. ವೀಕ್ಷಕರೇ, ದಯವಿಟ್ಟು ಈ ಒಂದು ಇನ್ಫಾರ್ಮೇಶನ್ ಅನ್ನ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ, ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿರೋದಿಲ್ಲ. ಯಾಕಂತಂದ್ರೆ ಎಷ್ಟೋ ಜನರು ಮೊದಲನೆಯ ಬಾರಿಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ. ನೋಡಿ ವೀಕ್ಷಕರೇ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರೋರು ಪ್ರತಿಯೊಬ್ಬರು ಕೂಡ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಇಲ್ಲಿ ಮೊದಲನೆಯದಾಗಿ ಪಿಂಚಣಿ ಪಡೆಯುವವರ ವಿಭಾಗಗಳು ಅಂತ ಸರ್ಕಾರದಿಂದ ಒಂದು ಅಪ್ಡೇಟ್ ಬಂದಿದೆ. ನೋಡಿ, ಮೊದಲು ಯಾರೆಲ್ಲ ಪಿಂಚಣಿ ಪಡೆಯುತ್ತಿದ್ದಾರೆ ಎಂಬುದರ ಸ್ಪಷ್ಟ ಮಾಹಿತಿಯನ್ನ ಸರ್ಕಾರದಿಂದ ಇಲ್ಲಿ ಪಿಂಚಣಿ ನೀಡಲಾಗುತ್ತಿರುವ ಪ್ರಮುಖ ಮಾರ್ಗಗಳು ಅಂತಂದ್ರೆ, ಮೊದಲನೆಯದಾಗಿ ಹಿರಿಯ ನಾಗರಿಕರಿಗೆ ಇಲ್ಲಿ ಅಂತಂದ್ರೆ 60 ವರ್ಷ ಮೇಲ್ಪಟ್ಟವರಿಗೆ ಹಣ ಅಂತಂದ್ರೆ ಪಿಂಚಣಿ ಇವ್ರ ಬಗ್ಗೆ ಅಪ್ಡೇಟ್ ಬಂದಿದೆ. ಮತ್ತು ವಿಧವಾ ಮಹಿಳೆಯರಿಗೆ ಅಂತಂದ್ರೆ ಗಂಡ ಅಗಲಿದ ಮಹಿಳೆಯರಿಗೆ ಆರ್ಥಿಕ ಸಹಾಯವಾಗಿ ನಿಮಗೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹಾಗೂ ಅಂಗವಿಕಲರ ಮತ್ತು ದೈಹಿಕ ಅಥವಾ ಮಾನಸಿಕ ಅಂಗವೈಕಲ್ಯವಿರುವವರಿಗೆ ಇಲ್ಲಿ ಅವ್ರಿಗೂ ಕೂಡ ಒಂದು ಬಹುಮುಖ್ಯವಾದಂತಹ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು. ದಯವಿಟ್ಟು ಈ ಒಂದು ಇನ್ಫಾರ್ಮೇಶನ್ ಅನ್ನ ನೀವು ಕೊನೆವರೆಗೂ ಕೂಡ ನೋಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನೋಡಿ, ಇವರೆಲ್ಲರಿಗೂ ಕೂಡ ಸರ್ಕಾರದಿಂದ ತಿಂಗಳಿಗೆ ಪಿಂಚಣಿ ನೀಡಲಾಗುತ್ತಿತ್ತು. ಆದ್ರೆ ಇತ್ತೀಚೆಗೆ ಇದು ಒಂದು ದೊಡ್ಡ ಮಾರ್ಪಾಡಿನ ಹಂತದಲ್ಲಿದೆ. ಅಂತಂದ್ರೆ ಲಕ್ಷಾಂತರ ಫಲಾನುಭವಿಗಳು ತೆಗೆದು ಹಾಕಲ್ಪಟ್ಟಿದ್ದಾರೆ. ಹೌದು ವೀಕ್ಷಕರೇ, ಎಷ್ಟೋ ಜನರಿಗೆ ಇದು ಶಾಕಿಂಗ್ ಆಗಬಹುದು. ಹಾಗೆ ನಿಮ್ಗೆ ಇನ್ನೊಂದು ಸಿಹಿ ಸುದ್ದಿನೂ ಕೂಡ ಇದೆ, ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಇದೀಗ ಶಾಕ್ ಆಗ್ತಾ ಇರುವ ಮಾಹಿತಿ ಏನಂತಂದ್ರೆ 23 ಲಕ್ಷ ಫಲಾನುಭವಿಗಳನ್ನು ಪಿಂಚಣಿ ಯೋಜನೆಯಿಂದ ತೆಗೆದು ಹಾಕಲಾಗಿದೆ. ಹೌದು ವೀಕ್ಷಕರೇ, ಬರೋಬ್ಬರಿ 23 ಲಕ್ಷ ಫಲಾನುಭವಿಗಳನ್ನ ಪಿಂಚಣಿ ಯೋಜನೆಯಿಂದ ತೆಗೆದು ಹಾಕಲ್ಪಟ್ಟಿದೆ. ಮತ್ತು ಈ ರೀತಿ ಸರ್ಕಾರ ಬಹುದೊಡ್ಡ ಒಂದು ಕ್ಲಿಪ್ ಅನ್ನ ನಿಮ್ಗೆಲ್ಲರಿಗೂ ಕೂಡ ಶೇರ್ ಮಾಡಿರುವಂತದ್ದು. ಇದಕ್ಕೆ ಕಾರಣವನ್ನು ಕೂಡ ಕೊಟ್ಟಿರುವಂತದ್ದು ಏನಂತಂದ್ರೆ, ಡೂಪ್ಲಿಕೇಟ್ ಅಥವಾ ಆಕ್ರಮ ದಾಖಲಾತಿಗಳನ್ನ ಕೊಟ್ಟು ನೀವೇನಾದ್ರೂ ಪಿಂಚಣಿಯನ್ನ ಪಡಿತಾ ಇದ್ದೀರಾ ಅಂತಂದ್ರೆ ನೀವು ಈ ಒಂದು ಪಿಂಚಣಿಯಿಂದ ತೆಗೆದು ಹಾಕಲ್ಪಟ್ಟಿದ್ದೀರಿ. ಮತ್ತು ಅರ್ಹತೆ ಇಲ್ಲದವರು ಪಿಂಚಣಿಯನ್ನ ಪಡೆಯುತ್ತಿದ್ದವರಿಗೆ ಈ ಒಂದು ಪಿಂಚಣಿಯಿಂದ ತೆಗೆದು ಹಾಕಲ್ಪಟ್ಟಿದ್ದಾರೆ. ಹಾಗೂ ಲೈವ್ ಚೆಕ್ ಮತ್ತು ವೆರಿಫಿಕೇಶನ್ ಆಗದೆ ಇರುವವರು ಇದರಿಂದ ಹೊರ ಹೋಗುತ್ತಿದ್ದಾರೆ. ಮತ್ತು ಕೆಲವರು ಎರಡೂ ಕಡೆ ಪಿಂಚಣಿ ಪಡೆಯುತ್ತಿರುವವರು ಇಲ್ಲಿ ಕೆಲವೊಂದಿಷ್ಟು ಪ್ರಕರಣಗಳು ಹೊರಬರ್ತಾ ಇರುವಂತದ್ದು. ಇದು ನೋಡಿ, ನ್ಯಾಯ ಒಂದು ಯೋಚಿತವಾದ ಕ್ರಮವಾಗಿದೆ ಅಂತ ಕೆಲವರ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನಿಜವಾದ ಫಲಾನುಭವಿಗಳಿಗೆ ಮಾತ್ರ ಸೌಲಭ್ಯ ನೀಡಲು ಇದು ಹಿತಕರ ಅಂತ ಹೇಳ್ಬಿಟ್ಟು ಈ ಒಂದು ಹೊಸದಾಗಿ ಮಾಹಿತಿಯನ್ನ ಸರ್ಕಾರದಿಂದ ಕೊಟ್ಟಿರುವಂತದ್ದು. ಹಾಗೆ ನಿಮಗೆ ಸಿಹಿ ಸುದ್ದಿ ಹೇಳಿಲ್ಲ ಅಂದ್ರೆ ಹೇಗೆ ವೀಕ್ಷಕರೇ, ಈ ಒಂದು ಸಿಹಿ ಸುದ್ದಿ ನಿಮಗೆ ತುಂಬಾನೇ ಒಂದು ಗುಡ್ ನ್ಯೂಸ್ ಆಗಿರುತ್ತೆ. ಇವಾಗ ಬನ್ನಿ ಸಿಹಿ ಸುದ್ದಿ ಏನಂತ ನೋಡ್ತಾ ಹೋಗೋಣ. ದಯವಿಟ್ಟು ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ, ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಈಗ ಸಿಹಿ ಸುದ್ದಿ ಕೇಳೋಣ ಬನ್ನಿ. ನೋಡಿ, ಸರ್ಕಾರವು ಪಿಂಚಣಿಯನ್ನ ಹೆಚ್ಚಿಸುವ ನಿರ್ಧಾರ ತೆಗೆದುಕೊಂಡಿದೆ. ಹೌದು, ಇದೇ ಆಗಸ್ಟ್ 21, 2025ರಿಂದ ಜಾರಿಗೆ ಬರುವಂತಹ ಒಂದು ಮಾಹಿತಿ ಬಂದಿದೆ. ಹಾಗೆ ಹಿರಿಯ ನಾಗರಿಕರ ಪಿಂಚಣಿಯಲ್ಲಿ 2,000 ರೂಪಾಯಿವರೆಗೂ ಕೂಡ ಹೆಚ್ಚಿಗೆ ಆಗುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಇದರಿಂದ ಸಾವಿರಾರು ಫಲಾನುಭವಿಗಳಿಗೆ ಲಾಭದಾಯಕವಾಗಲಿದೆ. ಹಾಗೆ ವಿಧವಾ ಪಿಂಚಣಿಯನ್ನ ಪಡೆಯುವವರೆಗೂ ಕೂಡ ಈ ಒಂದು ಡಬಲ್ ಪಿಂಚಣಿ ಅವರಿಗೆ ಸಿಗುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಹೊರಬರ್ತಾ ಇದ್ದಾವೆ. ಅದಷ್ಟೇ ಅಲ್ಲದೆ ಅಂಗವಿಕಲರ ಪಿಂಚಣಿ 6,000ವರೆಗೂ ಕೂಡ ಹೆಚ್ಚಿಗೆ ಮಾಡುವಂತಹ ಒಂದು ಸಾಧ್ಯತೆ ಇದೆ ಇದೇ ಬರುವಂತಹ ಆಗಸ್ಟ್ 21ರಿಂದ. ವೀಕ್ಷಕರೇ, ನಿಮಗೆ ಏನೇ ಮಾಹಿತಿ ಇದ್ರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಯಾಕಂತಂದ್ರೆ ಪಿಂಚಣಿ ಬಗ್ಗೆ ಪ್ರತಿಯೊಂದು ಮಾಹಿತಿಗಳನ್ನ ಕೊಡ್ತವೆ. ನೋಡಿ, ನಿಮಗೆ ಕೊನೆಯದಾಗಿ ಯಾವ ಒಂದು ತಿಂಗಳಿನ ಪಿಂಚಣಿಯನ್ನ ನೀವು ಸರ್ಕಾರದಿಂದ ಪಡೆದುಕೊಂಡಿದ್ದೀರಾ ಎಂದು ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಅನ್ನ ಮಾಡಿ. ಇದುವರೆಗೂ ಕೂಡ ಸರ್ಕಾರದಿಂದ ನಿಮಗೆ ಈ ತಿಂಗಳು ಬರಬೇಕಾಗಿರುವಂತಹ ಎಲ್ಲ
ಕಂತುಗಳ ಪಿಂಚಣಿನೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬಂದು ಜಮೆ ಆಗಿದೆ ಅಂತ ಸರ್ಕಾರ ಮಾಹಿತಿ ಕೊಡ್ತಾ ಇದೆ. ಹಾಗೆ ತುಂಬಾ ಜನ ಫಲಾನುಭವಿಗಳು ಕೂಡ ಮಾಹಿತಿಯನ್ನ ಕೊಡುತ್ತಿದ್ದಾರೆ. ವೀಕ್ಷಕರೇ, PM ಕಿಸಾನ್ ಯೋಜನೆಯ ಮಾಹಿತಿ ಜೊತೆ ಈ ಒಂದು ಮಾಹಿತಿನೂ ಕೂಡ ನಾವು ಇನ್ಮೇಲೆ ಕೊಡ್ತೇವೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಏನೇ ಡೌಟ್ ಇದ್ರೂ ನಮ್ಮನ್ನ ಕೇಳಿ, ನಾವು ನಿಮ್ಗೆ ರಿಪ್ಲೈ ಮಾಡ್ತೇವೆ. ಕೆಳಗಡೆ ಕಾಮೆಂಟ್ ಬಾಕ್ಸ್ ಇರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.